ಪ್ರೀತಿ ವಿಚಾರ ಹೇಳೋದು ಒದ್ದಾಟನೇ ಅಲ್ವಾ? ಏನು ಪ್ರೀತಿನ ಡೈರೆಕ್ಟಾಗಿ ಮಾತಾಡೋ ನಿಮಗೆ ಡೈರೆಕ್ಟಾಗಿ ಹೇಳೋದೇ ಸರಿ ಅನಿಸುತ್ತೆ. ಹೇಳ್ಬಿಡ್ತೀನಿ, ನಿಮ್ಮನ್ನ ಇಲ್ಲಿ ಫಸ್ಟ್ ಟೈಮ್ ನೋಡ್ತಿದ್ದಂಗೆ ಇಷ್ಟ ಆಗೋದ್ರಿ. ಅದಕ್ಕೆ ನಿಮಗೆ ಸ್ಪೆಷಲ್ ವೆಲ್ಕಮ್ ಡ್ರಿಂಕ್ ಕೊಟ್ಟಿದ್ದು. ಅಷ್ಟೇ ಅಲ್ಲ, ಆಮೇಲೆ ನಂಗೆ ತುಂಬ ಇಷ್ಟ ಆಗಿಬಿಟ್ರಿ. ಎಷ್ಟು ಅಂದರೆ ಅರ್ಧ ದಿನದಲ್ಲೇ ನೀವೇ ನನ್ನ ಸರಿಯಾದ ಲೈಫ್ ಪಾರ್ಟ್ನರ್ ಅಂತ. ಮಿಸ್ಟರ್ ನಿಶಾಂತ್, ಇದೇನು ಸಡನ್? ಅಮೂಲ್ಯ ಅವರೇ, ನಾನು ಹೇಳ್ಬೇಕು ಅನ್ಕೊಂಡಿದ್ನ ಫಸ್ಟ್ ಹೇಳ್ಬಿಡ್ತೀನಿ. ಮಧ್ಯ ನೀವು ಮಾತಾಡಿದ್ರೆ ಎಲ್ಲ ಮರ್ತೋಗ್ಬೋದು. ನಿಮ್ಮ ಫ್ಯಾಮಿಲಿ, ನೀವು ಅಕ್ಕ ತಂಗಿಯರೆಲ್ಲ ಇರೋ ರೀತಿ, ಎಲ್ಲರ ಜೊತೆ ಬೆರೆಯೋ ರೀತಿ, ಅಕ್ಕನ ಫಿಯಾನ್ಸಿ ಮನೆಯವ್ರ ಜೊತೆ ಇರೋ ರೀತಿ, ಇದೆಲ್ಲ ನೋಡಿ ನಂಗೆ ತುಂಬ ಖುಷಿ ಆಯಿತು. ವೇದಾಂತ್ ಅಜ್ಜಿಗೋಸ್ಕರ ನೀವು ವೇದಾಂತ್ ವಸಿಷ್ಠ ಜೊತೆ ಗರ್ಲ್ಫ್ರೆಂಡ್ ಥರ ನಾಟಕ ಮಾಡ್ತಾ ಇದ್ದೀರಾ ಅಂತಲೂ ನಾನು ಕೇಳ್ಪಟ್ಟೆ. ನಿಮ್ಮಿಬ್ಬರದು ನಾಟಕ ಅಂತ ಗೊತ್ತಾದಾಗ ನಾನು ನನ್ನ ಪ್ರೀತಿನ ಹೇಳಲೇಬೇಕು ಅಂತ ಡಿಸೈಡ್ ಮಾಡಿದೆ. ಸಿನ್ಸಿಯರಾಗಿ ನಿಮ್ಮ ಹತ್ರ ನನ್ನ ಪ್ರೀತಿನ ಹೇಳ್ಕೊತಾ ಇದ್ದೀನಿ. ಅಲ್ಲ, ನೀವು ಸಡನ್ನಾಗಿ ಪ್ರೀತಿ ಗೀತಿ ಅಂದರೆ? ಅಮೂಲ್ಯ ಅವರೇ, ನೀವು ಸಡನ್ನಾಗಿ ಆನ್ಸರ್ ಮಾಡಬೇಕಂತೇನಿಲ್ಲ. ನಾನು ನಿಮ್ಮನ್ನು ಇಷ್ಟಪಡ್ತಾ ಇದ್ದೀನಿ. ನೀವು ಯೋಚನೆ ಮಾಡಿ. ನೀವೇನಾದರೂ ಹೂ ಅಂದರೆ ನಿಮ್ಮ ತಂಗಿಯರ ಭವಿಷ್ಯದ್ದು, ಹಾಗೆ ನಮ್ಮದು ಅವ್ರದ್ದು ಮದುವೆ ಖರ್ಚೆಲ್ಲ ನಂದೇ. ನಿಮಗೆ ಹಣದ ಅವಶ್ಯಕತೆ ಇದೆ. ನನ್ನ ಹತ್ರ ಕೊಟ್ಟರು ಮುಗಿದೇ ಇರೋವಷ್ಟು ಆಸ್ತಿ ಇದೆ. ಹಾಗಂತ ನಾನು ಆಸೆ ತೋರಿಸ್ತಾ ಇಲ್ಲ, ಪ್ರಾಕ್ಟಿಕಲಾಗಿ ಹೇಳ್ತಾ ಇದ್ದೀನಿ. ನೀವು ಹೂ ಅಂದರೆ ನಾನು ನಿಮ್ಮ ಮನೆಗೆ ಬಂದು ಮಾತಾಡ್ತೀನಿ. ಅಲ್ಲ, ಅದು ಅಮೂಲ್ಯ ಅವರೇ, ನೀವು ಹೀಗೆ ಹೇಳಬೇಕಂತೇನಿಲ್ಲ. ನಾಳೆ ಬೆಳಿಗ್ಗೆ 8 ಗಂಟೆಗೆ ಗಾರ್ಡನ್ ವ್ಯೂ ಪಾಯಿಂಟ್ ಹತ್ರ ವೇಟ್ ಮಾಡ್ತಾ ಇರ್ತೀನಿ. ನಿಮ್ಮ ನಿರ್ಧಾರನ ಅಲ್ಲೇ ಹೇಳ್ಬೋದು. ಅಕ್ಕ, ಇದೇನು ದಿಢೀರಂತ ಭಾವ ಎಲ್ಲಿ? ಅಯ್ಯೋ, ಅವ್ರಿಗೆ ಪುರ್ಸೊತ್ತಿದ್ರೆ ತಾನೇ ನನ್ನನ್ನು ಕರ್ಕೊಂಬರೋದಕ್ಕೆ. ಅದಕ್ಕೆ ನಾನೇ ಬಂದೆ ಕಣೆ. ಎಷ್ಟು ದಿನ ಆಗಿತ್ತಕ್ಕ ನಿನ್ನ ನೋಡಿ. ಹೌದು, ತುಂಬ ಒಳ್ಳೆ ಕೆಲಸ ಮಾಡಿದೆ. ರೀ, ಅಕ್ಕ ಬಂದಿದ್ದಾಳೆ ನೋಡಿ. ನಾನೆಲ್ಲರೂ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರಪ್ಪ. ಓಹೋ, ಅದಕ್ಕೆ ಚೆನ್ನಾಗಿದ್ದೀರಾ? ಹಾಂ, ನಾವು ಚೆನ್ನಾಗಿದ್ದೀವಿ. ನೀವೆಲ್ಲ ಹೇಗಿದ್ದೀರಿ? ನಾನು ಆರಾಮಾಗಿದ್ದೀನಿ. ಇದೇನು ನಿಲ್ಸೆ ಮಾತಾಡಿಸ್ತಾ ಇದೆಯಲ್ಲ, ಬನ್ನಿ ಕೂತ್ಕೊಳ್ಳಿ. ಅಕ್ಕ ಬಾಬಾ. ಅಕ್ಕ, ನೀವಿಬ್ಬರು ಮಾತಾಡ್ತೀರಿ, ನಾನು ಕಾಫಿ ತಿಂಡಿ ತರ್ತೀನಿ. ಅದೆಲ್ಲ ಏನು ಬೇಡ ಪರಿ. ಬರೋವಾಗ ನಾನೆಲ್ಲ ಮುಗಿಸ್ಕೊಂಡೇ ಬಂದೆ. ನಾನು ನಿಮಗೆಲ್ಲ ಮದುವೆ ಬಟ್ಟೆ ತರೋದಕ್ಕೆ ಹೋಗಿದ್ದೆ. ಮತ್ತೆ ಸಾರ್ಥಕ್ ಮದುವೆಲಿ ಆದಾಗ ಆಗಬಾರ್ದಲ್ವಾ? ಮೊದಲೇ ಮ್ಯಾಚಿಂಗ್ ಬ್ಲೌಸ್ ಎಲ್ಲ ಹೊಲಿಸ್ಕೊಂಡು, ಆಮೇಲೆ ಅದಕ್ಕೆ ಹೊಂದಿಕೆ ಆಗುವಂಥ ಒಡವೆಗಳನ್ನೆಲ್ಲ ಸರಿ ಮಾಡಿಕೊಂಡು, ನಿನ್ನ ಹಿರಿ ಮಗಳ ಮದುವೆಲಿ ನೀನು ಮಿಂಚಬೇಕು ಕಣೆ. ಸುಹಾಸಿನಿ ಫೋನ್ ಮಾಡಿದ್ರು. ನೀನೇನೋ ಜೋರಾಗಿ ಮಾತಾಡಿದಂತೆ. ಅದಕ್ಕೆ ಅದು ಏನಾಯಿತು ಅಂದರೆ? ನನಗೆ ಗೊತ್ತು ಮಂಜು. ಸುಹಾಸಿನಿ ನನ್ನ ಸೊಸೆ ತಾಯಿ ಅನ್ನೋ ಒಂದೇ ಒಂದು ವಿಷಯಕ್ಕೆ ಸುಮ್ಮನಿದ್ದೀನಿ. ನಾನು ತುಂಬಾ ಗಮನಿಸಿದ್ದೀನಿ ಪರಿ. ಆದರೆ ನೀನು ಈ ಸಲ ಒಳ್ಳೆ ಕೆಲಸನೇ ಮಾಡಿದೀಯ. ತಾನು ಹೇಳಿದ್ದೆ ಸರಿ, ತಾನು ಮಾಡಿದ್ದೆ ಸರಿ ಅನ್ನೋ ಜಂಬ ಅವಳಿಗೆ. ಸ್ವಲ್ಪ ಜಾಸ್ತಿನೇ ಮೆರಿತಾಳೆ. ಇನ್ನೆಲ್ಲ ಸರಿ ಹೋಗುತ್ತೆ ಬಿಡು. ನನಗೂ ಹಾಗೆಲ್ಲ ಮಾತಾಡಬೇಕು ಅಂತ ಇರಲಿಲ್ಲ ಅಕ್ಕ. ಆದರೆ ಅವ್ರ ಆರತಿ ಬಗ್ಗೆ ಏನೇನೋ ಹೇಳಿಬಿಟ್ರು. ನಾನು ಸಿಟ್ಟಲ್ಲಿ ಮಾತಾಡಿದೆ. ಮುಂದೆ ಆರತಿಗೇನು ತೊಂದರೆ ಆಗಲ್ಲ ಅಲ್ವಾ? ಬರೀ ಯಾರಾದರೂ ಆವಾಗ ಬಿಸಿ ಮುಟ್ಟಿಸ್ತಾ ಇದ್ರೆ ಸರಿ ಕಣೆ. ಇಲ್ಲದೆ ಹೋದರೆ ತಾವಾಡಿದ್ದೆ ಆಟ ಅಂದ್ಕೊಂಡ್ಬಿಡ್ತಾರೆ. ನೀನೇನೂ ಯೋಚನೆ ಮಾಡಬೇಡ. ಆರತಿಗೂ ತೊಂದರೆ ಆಗಲ್ಲ, ಯಾರಿಗೂ ಏನೂ ತೊಂದರೆ ಆಗಲ್ಲ. ನೀನು ಆರಾಮಾಗಿರು. ನಿಮ್ಮನ್ನೆಲ್ಲ ಎಬ್ಸಿ ನಿಶಾಂತ್ ಅವ್ರು ಹೇಳಿದ ವಿಚಾರ ಮಾತಾಡಿದ್ದಕ್ಕೆ ಸಾರಿ. ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯ?
ನಿನಗಿಂತ ನಮಗೆ ನಿದ್ದೆ ದೊಡ್ಡದಾ? ಅಕ್ಕ ಅವ್ರು ಡೈರೆಕ್ಟಾಗಿ ಪ್ರಪೋಸ್ ಮಾಡಿಬಿಟ್ರಾ? ಹೌದು ಕಣೆ, ಊಟದ ಟೈಮಲ್ಲಿ ಸಿಕ್ಕಿದಾಗ ನಿನ್ನ ಹತ್ರ ಏನೋ ಮಾತಾಡಬೇಕು ಅಂದರು. ಬಟ್ ಈಗ ಸಿಕ್ತವರು ಡೈರೆಕ್ಟಾಗಿ ಪ್ರಪೋಸೇ ಮಾಡಿಬಿಟ್ರು. ಅಕ್ಕ ಅವರು ತುಂಬ ಒಳ್ಳೆಯವರು ಅನ್ಸುತ್ತೆ. ನಿನ್ನ ಇಷ್ಟಪಡ್ತಾರೆ, ಅದು ಒಳ್ಳೇದೇ ಅಲ್ವಾ? ಅಂಜು, ನಿನಗೇನು ಗೊತ್ತಾಗುತ್ತೆ ಇದೆಲ್ಲ? ಅವ್ರು ಇಷ್ಟಪಟ್ಬಿಟ್ರೆ ಆಯ್ತಾ? ಬರೀ ಇಷ್ಟ ಅಂತ ಅಲ್ಲಕ್ಕ, ನಮ್ಮನೆ ಜವಾಬ್ದಾರಿ ಎಲ್ಲ ತಾನೇ ತಗೊಳ್ತೀನಿ ಅಂದಿದ್ದಾರಲ್ಲ. ಅಪ್ಪ ಅಮ್ಮ ಕಷ್ಟಪಡೋದು ನೋಡೋಕ್ಕಾಗಲ್ಲ. ಕಷ್ಟ ತೀರುತ್ತೆ ಅಂದರೆ ಹಾಗೆಲ್ಲ ಮಾತಾಡಬೇಡ ಅಂಜು. ಅವತ್ತು ಸಿದ್ಧಾರ್ಥ ಅವರು ಇವಳನ್ನ ನೋಡೋಕೆ ಬಂದಾಗಲೂ ಇವಳು ಕಣ್ಣು ಮುಚ್ಕೊಂಡು ಒಪ್ಕೊಂಡಿದ್ಲು. ಇವಳು ಮನೆ, ಅಪ್ಪ ಅಮ್ಮ, ಅಕ್ಕ ತಂಗಿರು ಅಂತಂದರೆ ತನ್ನ ಬಗ್ಗೆ ಯೋಚನೆ ಮಾಡಲ್ಲ. ಎಲ್ಲದಕ್ಕೂ ಹ್ಞೂ ಅಂದ್ಬಿಡ್ತಾಳೆ. ಅವಳಿಗೂ ಒಂದು ಮನಸ್ಸಿದೆ ಅಲ್ವಾ? ಅದಕ್ಕೆ ಅದರದ್ದೇ ಆದ ಕನಸು, ಆಸೆ ಇರುತ್ತಲ್ವಾ? ಅದು ನಿಜಾನೇ. ಅಮ್ಮ ಅಕ್ಕನ ಮನಸ್ಸಲ್ಲಿ ಬೇರೆ ಯಾರಾದರೂ ಇದ್ರೆ ಇವಳು ನಮಗೋಸ್ಕರ ಯಾರನ್ನ ಒಪ್ಕೋಬಾರ್ದು. ನನ್ನ ಮನಸ್ಸಲ್ಲಿ ಬೇರೆ ಯಾರೂ ಇಲ್ಲ. ಅಮ್ಮು, ನೀನು ಅವತ್ತು ನನ್ನ ಮಾತನ್ನು ಗಂಭೀರವಾಗಿ ಕೇಳಿಸ್ಕೊಳ್ಳಿಲ್ಲ. ಆದರೆ ಇವತ್ತು ಇನ್ನೊಂದು ಸರಿ ಹೇಳ್ತಿದ್ದೀನಿ, ನೀನು ನಮಗೋಸ್ಕರ ನಿನ್ನ ಸುಖ ಸಂತೋಷನೆಲ್ಲ ತ್ಯಾಗ ಮಾಡೋ ಅಗತ್ಯ ಇಲ್ಲ ಕಣೆ. ನನಗೆ ನಿಮ್ಮ ಖುಷಿನೇ ನನ್ನ ಖುಷಿ ಅಕ್ಕ. ಇರ್ಬೋದು, ಆದರೆ ನೀನು ತ್ಯಾಗ ಮಾಡಿ ನಮ್ಮನ್ನೆಲ್ಲ ಖುಷಿಲಿಡೋ ಪ್ರಯತ್ನ ಮಾಡಿದ್ರೆ ಖಂಡಿತ ನಾವು ಯಾರು ಖುಷಿಲಿರಲ್ಲ ಅನ್ನೋದನ್ನ ಮರಿಬೇಡ ನೀನು. ಅಲ್ಲ, ನಾನು ಏನು ತ್ಯಾಗ ಮಾಡ್ತಿದ್ದೀನಿ ಅಂತ. ಆ್ಯಕ್ಚುಲಿ ನಾನು ಯಾರು ನಿಂಗೆ ಇಷ್ಟ ಆಗಿದ್ದಾರೋ ಇಲ್ವೋ ನಂಗೆ ಗೊತ್ತಿಲ್ಲ ಅಮ್ಮು, ಆದರೆ ಯಾವುದೋ ಬಲವಂತಕ್ಕೆ ಇನ್ಯಾವುದೋ ವಿಚಾರಕ್ಕೆ ಒಪ್ಕೊಳ್ಳೋ ಅಗತ್ಯ ಇಲ್ಲ. ಕೊನೆಯದಾಗಿ ಬಾಳಿ ಬದುಕಬೇಕಾಗಿರೋಳು ನೀನೇ. ಅದಕ್ಕೆ ಹೇಳ್ತಿದ್ದೀನಿ, ನೀನು ಯಾರ ಮಾತನ್ನು ಕೇಳೋ ಅಗತ್ಯ ಇಲ್ಲ ಅಮ್ಮು. ನಿನ್ನ ಮನಸ್ಸಿಗೆ ಏನು ಸರಿನೋ, ನಿನ್ನ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನೇ ಮಾಡು. ಖಂಡಿತ ಅವಳು ಬಂದೇ ಬರ್ತಾಳೆ. ನಿನ್ನೆ ನಾನು ಮಾತಾಡಿದಾಗ ಅವಳು ಅಪೋಸ್ ಕೂಡ ಮಾಡಲಿಲ್ಲ. ಸೊ ಇಲ್ಲಿಗೆ ಬಂದವಳು ನನ್ನ ಪ್ರಪೋಸಲ್ ಆಕ್ಸೆಪ್ಟ್ ಕೂಡ ಮಾಡ್ತಾಳೆ. ಬೆಳಗ್ಗೆ ಬೆಳಗ್ಗೆ ಏನೇನಿಂದ ಗೋಳು ನೆಮ್ಮದಿಯಾಗಿ ಇರಕ್ಕೆ ಬಿಡಲ್ಲ ಅಂತ್ಯಾ? ಅಜ್ಜಿ, ನಿಮಗ್ ಮೋಸ ಆಗ್ಬಾರ್ದು ಅನ್ನೋದಷ್ಟೇ ನನ್ನ ಕನ್ಸನ್ನು. ಏನ್ ಮೋಸ ನಿನ್ ತಲೆ? ನಿನ್ನೆ ನೋಡದ್ದಲ್ಲ. ಅಯ್ಯೋ ಅಜ್ಜಿ, ಅದು ಡ್ರಾಮಾ. ನಿನ್ನೆ ಹೇಗೋ ತಪ್ಪಿಸ್ಕೊಂಡ್ಬಿಟ್ರು, ಆದ್ರೆ ಇವತ್ತು ಅವ್ರ ಅಸ್ಲಿ ಮುಖ ನಾನು ನಿಮ್ಗೆ ತೋರಿಸ್ತೀನಿ. ಸುಮ್ನೆ ಸುಳ್ಳು ಕಥೆ ಎಲ್ಲ ಹೇಳ್ಬೇಡ. ನಾನು ಆಧಾರ ಇಲ್ಲದೆ ಯಾವ್ದನ್ನು ನಂಬಲ್ಲ. ಆ ಪ್ರೂಫ್ ತೋರ್ಸಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಿರೋದು ಅಜ್ಜಿ. ಅಮೂಲ್ಯ ನಿಜವಾಗ್ಲೂ ವೇದಾಂತನ ಲವ್ ಮಾಡ್ತಾ ಇಲ್ಲ. ಯಾಕಂದ್ರೆ ಅವಳನ್ನ ಒಪ್ಪಿಸ್ಕೊಳ್ಳೋರು ಬೇರೆ ಯಾರೋ ಇದಾರಜ್ಜಿ. ಮನುಷ್ಯಗೆ ಅರ್ಥ ಆಗೋ ಭಾಷೆಲಿ ಮಾತಾಡೇ ಮಾರೈತಿ. ಏನೇ ಹಾಗಂದ್ರೆ? ಅಯ್ಯೋ ಅಜ್ಜಿ, ಹೇಳಿದ್ರೆ ಚೆನ್ನಾಗಿರಲ್ಲ. ನಿಮಗ್ ಪ್ರೂಫ್ ಬೇಕು ತಾನೆ? ಬನ್ನಿ, ನಾನ್ ತೋರಿಸ್ತೀನಿ, ನಿಮ್ ಕಣ್ಣಾರೆ ನೋಡಿ. ಬನ್ನಿ. ಅಮೂಲ್ಯ ಅವರೇ, ಇವತ್ತು ನಾನು ಮಾತಾಡ್ತೀನಿ. ನೀವು ನನಗೆ ನಿನ್ನೆಯಿಂದ ಅಷ್ಟೇ ಪರಿಚಯ. ನಾವು ನಿನ್ನೆ ಮಾತಾಡಿದ್ದು ಕೂಡ ಸ್ವಲ್ಪನೇ. ಆದರೆ ನನಗೆ ನಿಮ್ಮ ಗುಣ ತುಂಬ ಇಷ್ಟ ಆಯಿತು. ಇದನ್ನೇ ಹೇಳಿದ್ದಜ್ಜಿ. ನಾನು ಹೋಗ್ತೀನಿ. ನನ್ನಿಂದ ಇದನ್ನೆಲ್ಲ ನೋಡೋಕ್ಕಾಗಲ್ಲ. ಅಯ್ಯೋ ಇರಿ ಅಜ್ಜಿ, ಅವಳು ನಿಜವಾದ ಬಣ್ಣನ ಪೂರ್ತಿಯಾಗಿ ನೋಡ್ಕೊಂಡು ಹೋಗ್ಬಿಡಿ. ಇಲ್ಲಾಂದ್ರೆ ಅದಕ್ಕೂ ಏನಾದರೂ ಸಬೂಬ್ ಹೇಳಿ ನಿಮ್ಮನ್ನು ಯಾಮರ್ಸ್ಬಿಡ್ತಾಳೆ. ಅಂದ್ರೆ ನಿಮಗೆ ನಾನು ನಿಶಾಂತ್ ಅವರೇ, ನನಗೆ ನಿಮ್ಮ ನೇರ್ವಂತಿಕೆ ಗುಣ ಇಷ್ಟ ಅಂತಷ್ಟೇ ಹೇಳಿದ್ದು.
ನೀವು ನೆನ್ನೆ ನನ್ನನ್ನು ನೋಡಿದ್ರಿ, 1-2 ಸಲ ಮಾತಾಡಿದ್ರಿ, ಇದ್ದಕ್ಕಿದ್ದಾಗೆ ಬಂದು ಪ್ರೀತಿಸ್ತಿದ್ದೀನಿ ಅಂದ್ರಿ. ಇದೆಲ್ಲ ಒಂಥರ ತಮಾಷೆ ಆಗಿಲ್ವಾ? ಇದರಲ್ಲಿ ತಮಾಷೆ ಏನಿದೆ ಅಮೂಲ್ಯ ಅವರೇ? ಅದೇನೋ ಹೇಳ್ತಾರಲ್ಲ, ಲವ್ ಆಟ್ ಫಸ್ಟ್ ಸೈಟ್ ಅಂತ, ಹಾಗೇನೆ ಆಗಿರ್ಬೋದಲ್ವಾ? ನನ್ನ ಪ್ರಕಾರ ಅದನ್ನು ಲವ್ ಅನ್ನೋದಕ್ಕಾಗಲ್ಲ. ಅದು ಬರೀ ಅಟ್ರಾಕ್ಷನ್. ಪ್ರೀತಿ ಅನ್ನೋ ಪದಕ್ಕೆ ಇನ್ನೊಂದು ಅರ್ಥನೇ ವಿಶ್ವಾಸ. ಯಾವುದೋ ಅನ್ನೊಂದು ಪರ್ಸನ್ ಮೇಲೆ ವಿಶ್ವಾಸ ಇಡೋಕ್ಕಾಗಲ್ಲ ಅಲ್ವಾ? ಅಂದರೆ ನಂದು ಪ್ರೀತಿ ಅಲ್ಲ ಅಂತನಾ? ನಿಮ್ಮ ಭಾವನೆಗೆ ನಾನು ಅವಮಾನ ಮಾಡ್ತಾ ಇಲ್ಲ. ನನ್ನ ಪ್ರಕಾರ ಬರೀ ನಾವು ಪ್ರೀತಿಸೋದ್ರಲ್ಲಿ ಏನೂ ಇಲ್ಲ, ಆದರೆ ನಾವು ಪ್ರೀತಿ ಪಡ್ಕೊಳ್ಳೋದ್ರಲ್ಲಿ ಏನೋ ಇದೆ. ಅದಕ್ಕಿಂತ ಹೆಚ್ಚಾಗಿ ಎರಡೂ ಕಡೆಯಿಂದ ಪ್ರೀತಿ ಸಿಗೋದಿದೆಯಲ್ಲ, ಅದರಲ್ಲಿ ಎಲ್ಲನೂ ಇದೆ. ನೀವು ನನ್ನ ಒಪ್ಕೊಂಡ್ರೆ ಅದೇ ತಾನೇ ಆಗೋದು. ಮೊದಲನೇ ನೋಟದ ಆಕರ್ಷಣೆನೇ ಪ್ರೀತಿ ಅಂದ್ಕೊಂಡು ಒಂದು ವ್ಯಕ್ತಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಸಹಜವಾಗಿ ಒಬ್ಬರ ಜೊತೆ ಓಡಾಡಿಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆ ವ್ಯಕ್ತಿ ಬೇಕೇ ಬೇಕು ಅಂತ ಅನಿಸುತ್ತಲ್ವ, ಅದು ನಿಜವಾದ ಪ್ರೀತಿ. ಪ್ರತಿ ಸಲ ನಮಗೆ ಫೋನ್ ಬಂದಾಗಲೂ ಅದು ನಾವು ಪ್ರೀತಿಸೋ ವ್ಯಕ್ತಿದೆ ಅನಿಸ್ಬೇಕು. ಸಡನ್ನಾಗಿ ಮಿಡ್ನೈಟಲ್ಲಿ ಎಚ್ಚರ ಆದಾಗಲೂ ನಮಗೆ ನಾವು ಪ್ರೀತಿಸೋರೇ ನೆನಪಾಗಬೇಕು. ಕನ್ನಡಿ ಮೇಲೆ ನಮ್ಮವ್ರ ಹೆಸರೇ ಗೀಚಬೇಕು ಅನಿಸ್ಬೇಕು. ತಲೆದಿಂಬೆನೆ ನಮ್ಮವರು ಅಂದ್ಕೊಂಡು ಮುದ್ದಾಡೋ ಹಾಗಾಗಬೇಕು. ಇನ್ನೂ ಏನೇನೋ ಹುಚ್ಚು ಅಲ್ವೇ ಅಲ್ಲ ಅಂತ ಅನಿಸ್ಬೇಕು. ಹಾಗಾಗಬೇಕು ಅಂದರೆ ಆ ವ್ಯಕ್ತಿ ನಮ್ಮನ್ನು ಅಷ್ಟು ಕಾಡಬೇಕು. ನೀವು ಇಷ್ಟೆಲ್ಲ ಹೇಳ್ತಿದ್ದೀರಾ ಅಂದರೆ ನಿಮಗೆ ಇನ್ನೊಬ್ಬರ ಮೇಲೆ ಪ್ರೀತಿ ಇರಬೇಕು. ಹಾಗೇನಾದರೂ ಇದ್ದರೆ ಹೇಳಿ. ನೀವು ಯಾರನ್ನಾದರೂ ಇಷ್ಟಪಡ್ತಿದ್ದೀರಾ? ಅದನ್ನು ನಾನು ನಿಮಗೆ ಹೇಳಬೇಕು ಅಂತೇನಿಲ್ಲ. ಯಾಕೆ ಅಂದರೆ ಪ್ರೀತಿ ಅನ್ನೋದು ಡಂಗೂರ ಸಾರಿ ಊರವ್ರನ್ನೆಲ್ಲ ಕರೆದು ನಡೆಸೋ ಉತ್ಸವ ಅಲ್ಲ. ಅದು ನಮ್ಮಲ್ಲಿ ನಾವು ಪ್ರತಿನಿತ್ಯ ಮಾಡೋ ಮನೆ ದೇವ್ರ ಪೂಜೆ. ನೋಡ್ದೇನೆ ಚಿನ್ನ ಕಡೆ ಆ ಹುಡುಗಿ ಎಂಥ ಒಳ್ಳೆ ಗುಣ ಇದೆ ನೋಡು. ನನಗೆ ಮಾಡಕ್ಕೆ ತುಂಬ ಕೆಲಸ ಇದೆ, ಸುಮ್ಮನೆ ನನ್ನ ತಪ್ಪದಾರಿಗೆ ಎಳೆಬೇಡ. ಅಜ್ಜಿ ಅದು ಹಾಗಲ್ಲ, ಇರಿ 1 ನಿಮಿಷ. ನೋಡು, ನೀನು ಆದಷ್ಟು ಬೇಗ ಸರಿ ದಾರಿಗೆ ಬಂದ್ಬಿಡು. ತುಂಬ ದಿನ ತಪ್ಪದಾರಿಲಿ ನಡೆದ್ರೆ ಮತ್ತೆ ವಾಪಸ್ ಬರ್ದಂಗೆ ಕಳೆದೋಗ್ತೀಯ ನೀನು. ಅಜ್ಜಿ ನಾನು ನಿಮ್ಮನ್ನ ಪ್ರೀತಿಸೋದಕ್ಕಾಗಲ್ಲ. ಯಾಕೆ ಅಂದರೆ ನನಗೆ ನಿಮ್ಮ ಮೇಲೆ ಪ್ರೀತಿ ಹುಟ್ಟಲ್ಲ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾನು ನನ್ನ ಅಭಿಪ್ರಾಯನ ಹೇಳಿದೆ. ನೀವು ಅಮೂಲ್ಯಂಗೆ ಪ್ರಪೋಸ್ ಮಾಡಿರೋದ್ರ ಹಿಂದೆ ಯಾವ ಇಂಟೆನ್ಷನ್ ಇದೆ ನನಗೆ ಗೊತ್ತಿಲ್ಲ. ಅವಳು ತುಂಬಾನೇ ಒಳ್ಳೆ ಹುಡುಗಿ, ಅವ್ರ ಮನೆಯವ್ರು ಕೂಡ ಅಷ್ಟೆ. ನಿಮ್ಗವ್ರಿಗೂ ಸೆಟ್ ಆಗೋದಿಲ್ಲ. ಬಿಟ್ಬಿಡಿ. ಅದ್ಯಾಕೆ ಹಾಗೆ ಹೇಳ್ತಿದ್ದೀರಾ? ಬಿಟ್ಬಿಡಿ ಅಂತ ಹೇಳಿದೆ ತಾನೆ, ಬಿಟ್ಬಿಡಿ. ನಿಶಾಂತ್, ಏನು ಯೋಚನೆ ಮಾಡ್ತಿದ್ದೀರಾ? ಅಪ್ಸೆಟ್ ಆಗಬೇಡಿ. ಐ ಆಮ್ ರಿಯಲಿ ಸಾರಿ. ನೋ ಹಾಗೇನಿಲ್ಲ. ನನ್ನ ಫೀಲಿಂಗ್ಸ್ ನಾನು ಹೇಳಿದೆ, ನಿಮ್ಮ ಫೀಲಿಂಗ್ಸ್ ನೀವು ಹೇಳಿದ್ರಿ. ಇಟ್ಸ್ ಓಕೆ. ಬಾಯ್. ನೀವು ಅಜ್ಜಿ ಎದುರು ನಾಟಕ ಮಾಡ್ತಾ ಇರ್ಬೋದು, ಆದರೆ ನಿಮಗೆ ಗೊತ್ತಿಲ್ಲದೆ ನೀವು ಒಬ್ರನ್ನೊಬ್ಬರು ತುಂಬ ಪ್ರೀತಿಸ್ತಿದ್ದೀರಾ. ನಿಮ್ಮ ಮಧ್ಯ ಬರೋದಕ್ಕೆ ನನಗಿಷ್ಟ ಇಲ್ಲ. ಥ್ಯಾಂಕ್ ಯು. ಕಮ್ ಬ್ಯಾಕ್ ಅಗೇನ್. ನಿಮ್ಮ ಲಗೇಜಸ್ನೆಲ್ಲ ಕಾರ್ ಮೇಲೆ ಇಡ್ಸಿದ್ದೀನಿ. ಬಾಯ್. ಪಾರ್ಟಿ ಇವತ್ತೇನು ತಮಾಷೆನೆ ಮಾಡ್ಲಿಲ್ವಲ್ಲ? ತುಂಬಾ ಫೀಲಿಂಗ್ ಅಲ್ಲಿ ಇರೋ ಕಾಣಿಸ್ತಾನಲ್ಲ. ಅಜ್ಜಿ ಹೊರಡ್ವಾ? ಅದಕ್ಕೂ ಮುಂಚೆ ಒಂದು ಸಣ್ಣ ಕೆಲಸ ಇದೆ. ಅಮೂಲ್ಯ, ಬಾಯಿಲಿ ಇವನ್ ಪಕ್ಕ ನಿಂತ್ಕೋ.
ಈಗ ನಾನು ನಿಜ ಹೇಳ್ಬಿಡ್ತೀನಿ. ನಾನು ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು ನಿಮ್ಮನ್ನ ಪರೀಕ್ಷೆ ಮಾಡೋದಕ್ಕೆ. ಏನ್ ಪರೀಕ್ಷೆ ಅಜ್ಜಿ? ಇವರಿಬ್ಬರ ಮಧ್ಯೆ ನಿಜವಾಗ್ಲೂ ಪ್ರೀತಿ ಇದೆಯೋ ಇಲ್ವೋ ಅಂತ ನೋಡೋ ಪರೀಕ್ಷೆ. ನಿಮ್ ಪರೀಕ್ಷೆಲಿ ಇಬ್ರು ಪಾಸ್ ಆಫ್ ಫೇಲ್? ಪಾಸು ಬರೀ ಪಾಸ್ ಅಲ್ಲ ಕಣೋ, 100ಕ್ಕೆ 99 ಮಾರ್ಕು. ಇಬ್ರು ಒಳ್ಳೆ ಕಲಾವಿದರು, ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ನೀವು ನಂಬುದ್ರಿ. ನಿಮ್ಮಲ್ಲಿ ಪ್ರೀತಿ ಇರೋದು ಅಷ್ಟೇ ಅಲ್ಲ, ನೀವಿಬ್ರು ಹೇಳಿ ಮಾಡಿಸಿದ ಜೋಡಿ. ಆದಷ್ಟು ಬೇಗ ನೀವಿಬ್ರು ಮದ್ವೆ ಆಗಿ 2 ಮಕ್ಕಳು ಹೆತ್ತು 100 ಕಾಲ ಚೆನ್ನಾಗಿ ಬಾಳಿ. ಅಗ್ಗಜಂಗೆ ಮತ್ತೆ ರೌಡಿನಾದ್ನಿಗೆ, ಪ್ರೇಮಿಗಳಿಗೆ, ಮುಂದಿನ ಮಧು ಮಕ್ಕಳಿಗೆ, ಮುಂದೆ ಆಗೋ ಮಕ್ಕಳಿಗೆ. ತುಂಬಾ ಮುಂದೆ ಹೋಗ್ಬಿಟ್ಟೆ ಅನ್ಸುತ್ತೆ, ಸಾರಿ. ತುಂಬಾ ಮುಂದೆ ಅಲ್ಲ, ಸಿಕ್ಕಾಪಟ್ಟೆ ಮುಂದೆ ಹೋಗ್ಬಿಟ್ಟೆ ನೀನು. ನೋಡ್ರಪ್ಪ, ಆದಷ್ಟು ಬೇಗ ಮದ್ವೆ ದಿನ ಗೊತ್ತು ಮಾಡಿ. ನಿಮ್ಮಿಬ್ಬರು ಮದ್ವೆ ನೋಡೋದೇ ನನ್ನ ಕೊನೆ ಆಸೆ. ಯಾಕೆ ಸುಮ್ಮನೆ ನಿಂತ್ಕೊಂಡಿದ್ದೀರಾ? ಹೋಗಿ ಅಜ್ಜಿ ಆಶೀರ್ವಾದ ತಗೊಳ್ಳಿ. ತಗೊಳ್ಳಿ ತಗೊಳ್ಳಿ. ಆರ್ತಿ ಎಲ್ಲೋದ್ರು? ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ಆರ್ತಿ ಅಕ್ಕ ರೆಡಿ ಆಗ್ತಿದ್ದಾಳೆ, ತಡೀರಿ ನಾನೇ ಕರ್ಕೊಂಡ್ ಬರ್ತೀನಿ. ಬೇಡ ಬೇಡ ಬೇಡ, ನಾನೇ ಕರ್ಕೊಂಡ್ ಬರ್ತೀನಿ, ನೀವೆಲ್ಲ ಹೋಗಿರಿ. ಬೇಗ ಬಂದ್ ನೋಡಪ್ಪ. ನೀವು ಏನ್ ಅರ್ಥ ಆಯ್ತು ಅಂತ ಅನ್ನಿಸ್ತಿದ್ಯಾ? ಬಾ ಹೋಗೋಣ. ಸಾರಿಕಾ, ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯ ಅಲ್ಲ ಇದು. ನಮ್ಮ ಅಕ್ಕ ಯೋಗ ಮಾಡೋ ಟೈಮು. ಇಲ್ಲೆಲ್ಲ ಬರಬೇಡ ನೀನು. ಅತ್ತೆ, ಇನ್ಮೇಲಿಂದ ನಾನು ನಿಮ್ಮ ಹತ್ರ ಏನು ಕೇಳಲ್ಲ. ನಿಮ್ಮ ಕೈಯಾರೆ ಒಂದು ತೊಟ್ಟು ವಿಷ ಕೊಟ್ಬಿಡಿ. ಯಾಕೆ ಸಾರಿಕಾ, ಏನಾಯ್ತು? ಅತ್ತೆ, ಏನೇ ಪ್ಲ್ಯಾನ್ ಮಾಡಿದ್ರು ಯಾವುದು ವರ್ಕೌಟ್ ಆಗ್ತಾ ಇಲ್ಲ. ಎಲ್ಲ ಕಡೆ ನಾನೇ ಸೋಲ್ತಾ ಇದ್ದೀನಿ. ನಾಳೆ ಅವ್ರ ಲಗ್ನ ಪತ್ರಿಕೆ ಪೂಜೆ ಬೇರೆ. ಸೀರಿಯಸ್ಲಿ ನನಗಿದನ್ನೆಲ್ಲ ನೋಡ್ಕೊಂಡಿರೋಕ್ಕಾಗಲ್ಲ ಅತ್ತೆ. ಸಾರಿಕಾ, ಆ್ಯಂಗರ್ ಮತ್ತು ಡೇಂಜರ್ ಮಧ್ಯೆ ಇರೋದು ಒಂದೇ ಲೆಟರ್ ಡಿಫ್ರೆನ್ಸ್. ಕೋಪ ಕೋಪ ತುಂಬ ಡೇಂಜರ್. ಇದನ್ನೆಲ್ಲ ನೋಡ್ಕೊಂಡು ನಗ್ತಾ ಕೂರ್ಬೇಕಾ? ಹೌದು, ನಂಗೆ ಕೋಪ ಬರ್ತಾ ಇದೆ. ಅದನ್ನ ನನ್ನ ಹತ್ರ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಅತ್ತೆ. ಕೋಪ ಮಾಡ್ಕೊಳ್ಳೋದು ಅಂದರೆ ಏನು ಗೊತ್ತಾ ಸಾರಿಕಾ? ಬಿಸಿ ಕೆಂಡನ ನಮ್ಮ ಕೈನಲ್ಲಿ ಇಟ್ಕೊಂಡು ಇನ್ನೊಬ್ಬರು ನೋವು ಅನುಭವಿಸ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡೋದು. ಕೋಪದಲ್ಲಿ ಶುರುವಾಗೋದೆಲ್ಲ ಅವಮಾನದಲ್ಲೇ ಮುಗಿಯೋದು. ಜನಕ್ಕೆ ಅವ್ರ ಸ್ಟುಪಿಡಿಟಿನ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂದರೆ ಅವರು ತಮ್ಮ ಕೋಪನೇ ಮ್ಯಾನೇಜ್ ಮಾಡ್ಕೋಬೇಕು. ಕೋಪ ಯಾವುದನ್ನು ಸಾಲ್ವ್ ಮಾಡಲ್ಲ, ಯಾವುದನ್ನು ಬಿಲ್ಡ್ ಕೂಡ ಮಾಡಲ್ಲ. ಆದರೆ ಎಲ್ಲನೂ ಡೆಸ್ಟ್ರಾಯ್ ಮಾಡುತ್ತೆ. ಯೋಗದ ಟೈಮಲ್ಲಿ ನಮ್ಮ ಅಕ್ಕ ಎಷ್ಟೊಂದು ಕೂಲಾಗಿರ್ತಾಳೆ ಅಂತ ಮೊದಲೇ ಗೊತ್ತಾಗಿದ್ದರೆ ಎಲ್ಲ ಡೀಲಿಂಗು ಇದೇ ಟೈಮಲ್ಲಿ ಮಾಡ್ಕೊಂಡ್ಬಿಡ್ತಾ ಇದೆ. ನೀವು ಯಾಕೆ ಇವತ್ತು ನನಗೆ ಈ ಥರ ಸ್ಪೀಚ್ ಕೊಡ್ತಾ ಇದ್ದೀರ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಸರಿ, ನಾನು ಏನು ಮಾಡಬೇಕೀಗ? ಎಲ್ಲನೂ ಸರಿ ಹೋಗುತ್ತೆ.